ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಟೆಕ್ನಿಕಲ್ ಎಕ್ಸ್ಪೀರಿಯನ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ಯಾರೆಲ್ಲ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅವ್ರಿಗೆ ಇಲ್ಲಿ ಇನ್ನೊಂದು ಗುಡ್ ಆಪರ್ಚುನಿಟಿ ಇದೆ. ಸೊ ನಿಮಗೆ ಈಗಾಗಲೇ ನಾನು KPTCL ಬಗ್ಗೆ ಹಾಗೂ ಅಪ್ಕಮಿಂಗ್ KPTCL ರಿಕ್ರೂಟ್ಮೆಂಟ್ ಹಾಗೂ KPCL ನೋಟಿಫಿಕೇಶನ್ ಗೋಯಿಂಗ್ ಪ್ರಾಸೆಸ್ ಬಗ್ಗೆ ಹಾಗೂ ಮುಂದೆ ಬರುವಂಥ ಲೆಕ್ಚರರ್ ಪೋಸ್ಟಿನ ಒಂದು ಡೀಟೇಲ್ಸ್ನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಮುಂಬರುವಂಥ ನೋಟಿಫಿಕೇಶನ್ಗಳು ಯಾವುದಾಗಿರುತ್ತೆ, ಲೆಕ್ಚರರ್ ಪೋಸ್ಟ್ ಇರುತ್ತೆ, KPTCL ನೋಟಿಫಿಕೇಶನ್ ಇರುತ್ತೆ ಹಾಗೂ ಇನ್ನಿತರ ಡಿಪಾರ್ಟ್ಮೆಂಟ್ಗಳಿಂದ ಬೇರೆ ಬೇರೆ ವೇಕೆನ್ಸೀಸ್ ಬರುತ್ತೆ. ಆ ಒಂದು ವೇಕೆನ್ಸೀಸ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಈಗ ಈ ವಿಡಿಯೋದಲ್ಲಿ ನಾವು ಯಾವ ಒಂದು ನೋಟಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ ಅಂದರೆ BSNL ನೋಟಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಇದು 2026 ಹೊಸ ನೋಟಿಫಿಕೇಶನ್ ಆಗಿರುತ್ತೆ. ಯಾವ ಒಂದು ಪೋಸ್ಟ್ಗೆ ಅಂದರೆ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ. ಯಾವ ಡಿಪಾರ್ಟ್ಮೆಂಟು? ಟೆಲಿಕಾಂ ಹಾಗೂ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಸೊ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಇನ್ ಟೆಲಿಕಾಂ ಡಿಪಾರ್ಟ್ಮೆಂಟ್, ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಇನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಸೊ ಎರಡು ಟೆಕ್ನಿಕಲ್ ಪೋಸ್ಟ್ಗಳೇ ಆಗಿರುತ್ತೆ. ನೋಡೋಣ ಸಿಲೆಬಸ್ ಏನಿದೆ, ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಏಜ್ ಕ್ರೈಟೀರಿಯಾ ಏನು, ಅದಾಗಿ ನಂತರ ಇದೆ ಎಷ್ಟು ಸ್ಟೆಪ್ಸ್ ಇದಾವೆ, ಎಷ್ಟು ಪ್ರಾಸೆಸ್ ಇದಾವೆ, ಏನು CBT 1 CBT 2 ಇಂಟರ್ವ್ಯೂ ಇದೆಯಾ, ಬರೀ CBT ಇದೆಯಾ, ಅಥವಾ CBT ಆ್ಯಂಡ್ ಇಂಟರ್ವ್ಯೂ ಇದೆಯಾ, ಅಥವಾ ಬರೀ ಇಂಟರ್ವ್ಯೂ ಇದೆಯಾ, ಯಾವ ಒಂದು ಸೆಲೆಕ್ಷನ್ ಪ್ರಾಸೆಸ್ ಇದೆ ಅಂತ ನೋಡೋಣ. ಸೊ ಒಂದೊಂದಾಗಿ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾರೆಲ್ಲ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಅದರಲ್ಲೂ ಮುಖ್ಯವಾಗಿ EC, EEE, CS, ಇನ್ಸ್ಟ್ರುಮೆಂಟೇಷನ್ ಹಾಗೂ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹಾಗೂ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಕೆಲವೊಂದು ಡಿಪಾರ್ಟ್ಮೆಂಟ್ಸಿಗೆ ಮಾತ್ರ ಈ ಒಂದು ನೋಟಿಫಿಕೇಷನ್ ಇರುತ್ತೆ. ಸೊ ಭಾಳಷ್ಟು ಜನ ಈ ಒಂದು ನೋಟಿಫಿಕೇಷನ್ಗಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ. ಅದರಲ್ಲೂ ಮುಖ್ಯವಾಗಿ EC ಡಿಪಾರ್ಟ್ಮೆಂಟಿಂದ ಇರ್ಬೋದು ಅಥವಾ EEE ಇಂದ ಡಿಪಾರ್ಟ್ಮೆಂಟ್ ಇರ್ಬೋದು. ಸೊ ಯಾರೆಲ್ಲ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಇದೊಂದು ಸುವರ್ಣವಾದ ಅವಕಾಶ ಅಂತ ಅನ್ಬೋದು. ಸೊ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿ ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗ್ಬೇಡಿ. ಯಾಕಂದರೆ BSNL ಒಂದು PSU ಸೆಕ್ಟರ್ ಆಗಿರುತ್ತೆ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿರುತ್ತೆ. ಸೊ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತಲೂ ನೀವು ಕನ್ಸಿಡರ್ ಮಾಡ್ಬೋದು. ಇದು PSU ಅಂದರೆ ಸ್ಟೇಟ್ ಹಾಗೂ ಸೆಂಟ್ರಲ್, ಇವೆರಡರಿಂದ ಸ್ಟೇಟ್ ಹಾಗೂ ಸೆಂಟ್ರಲ್ ಇವೆರಡರದ ಶೇರ್ ಇರುತ್ತೆ. ಸೊ ನೋಡೋಣ ಈ ನೋಟಿಫಿಕೇಷನಲ್ಲಿ ಏನೇನಿದೆ ಅಂತೇಳಿ. ಸ್ಯಾಲರಿ ಪ್ಯಾಕೇಜ್ನು ಚೆನ್ನಾಗಿದೆ, ಕೆರಿಯರ್ ಗ್ರೋತ್ನು ಚೆನ್ನಾಗಿರುತ್ತೆ. ಸೊ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋದರೆ ನಿಮಗೆ ಪ್ರತಿಯೊಂದು ಡೀಟೇಲಿ ಈ ಒಂದು ನೋಟಿಫಿಕೇಷನ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಎಷ್ಟಿದೆ ಸರ್ ಅಂತ ಕೇಳೋದಾದರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ 120 ವೇಕೆನ್ಸೀಸ್ ಇರುತ್ತೆ. ಈ 120 ವೇಕೆನ್ಸೀಸ್ ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಅಂದರೆ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ, ಏನು ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಪೋಸ್ಟ್ಗೆ ಇದು ಟೆಲಿಕಾಂ ಸೆಕ್ಟರಲ್ಲಾದರೆ ಎಷ್ಟು ವೇಕೆನ್ಸೀಸ್ ಇರುತ್ತೆ, ಇಲ್ಲಿ 95 ವೇಕೆನ್ಸಿ ಇರುತ್ತೆ. ಅದೇ ನಿಮಗೆ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗಾದರೆ ಇಲ್ಲಿ ನಿಮಗೆ 25 ವೇಕೆನ್ಸಿ ಇರುತ್ತೆ. ಸೊ ಮೊತ್ತ ಎಷ್ಟಾಯಿತು, 120 ವೇಕೆನ್ಸಿಯ ಒಂದು ನೋಟಿಫಿಕೇಷನ್ ಇದು. ಸೊ ಅದರಲ್ಲಿ ನಿಮಗೆ ರಿಸ್ಟ್ರಿಕ್ಟೆಡ್ ಇರೋದೇನೆಂದರೆ ಸಿವಿಲ್ ಹಾಗೂ ಮೆಕ್ಯಾನಿಕಲ್ ಈ ಥರದ ಡಿಪಾರ್ಟ್ಮೆಂಟ್ಸ್ ಇಲ್ಲಿ ಇನ್ವಾಲ್ವ್ಮೆಂಟ್ ಇರಲ್ಲ. ಓನ್ಲಿ EC, EEE, CS, ಇನ್ಸ್ಟ್ರುಮೆಂಟೇಷನ್ ಹಾಗೂ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಕಾಂಬಿನೇಷನ್ ಆಫ್ ಎನಿ ಡಿಪಾರ್ಟ್ಮೆಂಟ್ಸ್ ಅಂತ ನೋಟಿಫಿಕೇಷನಲ್ಲಿ ಕೊಟ್ಟಿರ್ತಾರೆ. ನೋಡೋಣ ಆ ನೋಟಿಫಿಕೇಷನ್ ಏನಿದೆ ಅಂತೇಳಿ ನಿಮಗೆ ತೋರಿಸ್ತಾ ಹೋಗ್ತಿರ್ತೀನಿ. ಈಗ ನೋಟಿಫಿಕೇಷನ್ ಕಡೆಗೆ ಒಂದು ಸಲ ಗಮನ ಹರಿಸೋಣ. ಸೊ ಇಲ್ಲಿದೆ ನೋಡಿ, ಇದು ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿರುತ್ತೆ, BSNLನ ಒಂದು ನೋಟಿಫಿಕೇಷನ್ ಇದು. ಸೊ BSNL ಅಂದರೆ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಆಗಿರುತ್ತೆ. ಇದೊಂದು PSU ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾನೆ ಡೀಟೇಲ್ಸಲ್ಲಿ ಏನು, ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್. ಏನಿದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದರೆ ಇದು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲ, ಇದಿರೋದೇನು ಕಾಂಟ್ರಾಕ್ಟ್ ಆಗಲಿ ಟೆಂಪರರಿ ಬೇಸಿಸ್ ಅಲ್ಲ, ಇದು ಪರ್ಮನೆಂಟ್ ಬೇಸಿಸ್ಸಿನ ನೋಟಿಫಿಕೇಷನ್. ಇದು ಮೊದಲ ಗಮನದಲ್ಲಿರಲಿ. ಸೊ ಇದು ನೋಡಿ, ನಿಮಗೆ 29/1/2026 ಅಂದರೆ ಹೋದ ತಿಂಗಳು 29ನೇ ತಾರೀಕಿಗೆ ರಿಲೀಸ್ ಆಗಿರುವಂಥ ನೋಟಿಫಿಕೇಷನ್ ಆಗಿರುತ್ತೆ ಫಾರ್ ದಿ ಇಯರ್ 2026. ಇಲ್ಲಿ ನೋಡಿ, ನಿಮಗೆ ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ಸ್ ಅಂದರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಅಂದರೆ ಜನರಲ್ ಪಬ್ಲಿಕ್ಕಿಗೆ ಬಿಟ್ಟಿದ್ದಾರೆ ಈ ನೋಟಿಫಿಕೇಷನ್. ಸೊ ಯಾರೆಲ್ಲ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರುತ್ತೆ, ಎಲಿಜಿಬಿಲಿಟಿ ಇದ್ರಿನ ಇದಕ್ಕೆ ಅಪ್ಲೈ ಮಾಡ್ಬೋದು. ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಇಲ್ಲಿ ಕೇಳಿಲ್ಲ. ನಿಮ್ಮದು BE ಕಂಪ್ಲೀಟ್ ಆಗಿದೆ, ಅಂಡರ್ ದಿ ಏಜ್ ಲಿಮಿಟಲ್ಲಿ ಇದ್ದೀರಾ, ಇದ್ರೊಳಗೆ ಕೊಟ್ಟಿದ್ದಾರೆ ಏಜ್ ಲಿಮಿಟ್ ಎಷ್ಟು ಅಂತೇಳಿ, ಆ ಏಜ್ ಲಿಮಿಟಲ್ಲಿ ಇದ್ದಾರೆ ಅಂದರೆ ನೀವು ಕಣ್ಣು ಮುಚ್ಕೊಂಡು ಅಪ್ಲೈ ಮಾಡ್ಬೋದು. ನೋಡೋಣ ಏನೇನು ಕೊಟ್ಟಿದ್ದಾರೆ ಅಂತೇಳಿ. ನಾನು ನಿಮ್ಗೆ ಈಗಾಗಲೇ ಹೇಳಿದಂತೆ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಇದು ಟೆಲಿಕಾಂ ಡಿಪಾರ್ಟ್ಮೆಂಟು ಹಾಗೂ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಕಾಲ್ ಮಾಡಿರ್ತಾರೆ. ಸೊ ಇದರೊಳಗಡೆ ನಿಮಗೆ ನೋಡಿ ಡೇಟ್ ಆ್ಯಂಡ್ ಟೈಮ್ ಆಫ್ ಸ್ಟಾರ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್. ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 5ನೇ ತಾರೀಕು 2ನೇ ತಿಂಗಳು ಅಂದರೆ ಫೆಬ್ರವರಿ 5ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ. ಎಂಡ್ ಆಫ್ ರಿಜಿಸ್ಟ್ರೇಷನ್ ಯಾವಾಗ ಅಂದರೆ ಮಾರ್ಚ್ 7ನೇ ತಾರೀಕಿಗೆ ಕಂಪ್ಲೀಟ್ ಆಗೋಗುತ್ತೆ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ. ಅದಾದ ನಂತರ ಡೇಟ್ ಆ್ಯಂಡ್ ಟೈಮ್ ಆಫ್ ಸ್ಟಾರ್ಟ್ ಅಪ್ಲಿಕೇಶನ್ ಎಡಿಟಿಂಗ್. ಸೊ ಏನಾದರೂ ಮಿಸ್ಟೇಕ್ಸ್ ಆಗಿತ್ತು, ಎಡಿಟ್ ಮಾಡಬೇಕು ಅಂದರೆ 8ನೇ ತಾರೀಕು ನಿಮಗೆ ಲಿಂಕ್ ಓಪನ್ ಆಗಿರುತ್ತೆ, ಎನೇಬಲ್ ಆಗಿರುತ್ತೆ. ಸೊ ನೀವು ಏನಾದರೂ ಅಪ್ಲಿಕೇಶನಲ್ಲಿ ಮಿಸ್ಟೇಕ್ ಮಾಡಿದರೆ ಅದನ್ನು ಮತ್ತೆ ನೀವು ರೀಕರೆಕ್ಷನ್ಗೆ ವಿಂಡೋ ಓಪನ್ ಆಗಿರುತ್ತೆ. ಡೇಟ್ ಆ್ಯಂಡ್ ಟೈಮ್ ಆಫ್ ಎಂಡ್ ಆಫ್ ಅಪ್ಲಿಕೇಶನ್ ಎಡಿಟಿಂಗ್ ಪೀರಿಯಡ್ಗೆ 5 ಇಲ್ಲಿ ಮತ್ತೆ ಎಷ್ಟು 7 ದಿನ ಕೊಟ್ಟಿರ್ತಾರೆ. 15ನೇ ತಾರೀಕು 3ನೇ ತಿಂಗಳು. ಸೊ ಮಾರ್ಚ್ ತಿಂಗಳು 15ನೇ ತಾರೀಕಿಗೆ ಎಡಿಟಿಂಗ್ ಏನು ಆಪ್ಷನ್ ಬಿಟ್ಟಿರ್ತಾರಲ್ಲ, ಎನೇಬಲ್ ಮಾಡಿರ್ತಾರಲ್ಲ, ಅದು ಡಿಸೆನೇಬಲ್ ಆಗೋಗುತ್ತೆ. ಅದಾಗಿ ನಂತರ ಡೇಟ್ ಆ್ಯಂಡ್ ಟೈಮ್ ಆಫ್ ಎಕ್ಸಾಮಿನೇಷನು ಇದು ಟೆಂಟೇಟಿವ್ ಆಗಿರುತ್ತೆ. 29ನೇ ತಾರೀಕು 3ನೇ ತಿಂಗಳು ಮಾರ್ಚ್ ತಿಂಗಳಲ್ಲಿ ಕೊಟ್ಟಿರ್ತಾರೆ. ಇದು ಟೆಂಟೇಟಿವ್, ಪರ್ಮನೆಂಟ್ ಅಲ್ಲ, ಫಿಕ್ಸ್ಡ್ ಡೇಟ್ ಅಲ್ಲ, ಟೆಂಟೇಟಿವ್ ಡೇಟ್. ಸೊ ಆ ಡೇಟಿಗೆ ಇರುತ್ತೆ ಅಂತಂದರೆ ಕನ್ಸಿಡರ್ ಮಾಡಿಬಿಟ್ಟು ಪ್ರಿಪರೇಷನ್ ಮಾಡ್ತಾ ಹೋಗಿ. ಇನ್ನು ನೆಕ್ಸ್ಟ್ ನಂಬರ್ ಆಫ್ ವೇಕೆನ್ಸೀಸ್ ನೋಡೋದಾದರೆ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಟೆಲಿಕಾಂ ಸ್ಟ್ರೀಮಲ್ಲಿ ಮೊತ್ತ 95 ವೇಕೆನ್ಸಿ ಇರುತ್ತೆ. ಅದು ಯಾವ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ನೀವು ನೋಡ್ತಾ ಇರ್ಬೋದು. OBC, EWS ಹಾಗೂ OBC ಒಳಗಡೆ ಇದು ನೋಡಿ
ಕ್ರಿಮಿ ಲೇಯರು ನಾನ್ ಕ್ರಿಮಿ ಲೇಯರ್ ಅಂತ ಕೊಟ್ಟಿದ್ದಾರೆ. ಸೊ ಜನರಲ್ ಕ್ಯಾಂಡಿಡೇಟ್ಸ್ಗೆ ಅಂತ ಅನ್ಕೊಳ್ಬೋದು. ಇದು EWS ಕ್ಯಾಂಡಿಡೇಟ್ಸ್ಗೆ ಇಷ್ಟ ಇದೆ. ಇದು ಜನರಲ್ ಅಂತ ಕನ್ಸಿಡರ್ ಮಾಡ್ಬೋದು. URಗೆ ಇದು EWS, ಇದು OBC NLCನಲ್ಲಿ ಅಂದರೆ ನಾನ್ ಕ್ರಿಮಿ ಲೇಯರ್ ಇರುವಂಥ ಆಸ್ಪಿರೆಂಟ್ಸು. ಆದಮೇಲೆ SC ST ಕ್ಯಾಂಡಿಡೇಟ್ಸ್ಗೆ 7 ಇರುತ್ತೆ, SCಗೆ 14 ಇರುತ್ತೆ. ಸೊ ಈ ಎಲ್ಲ ವೇಕೆನ್ಸೀಸ್ ಸೇರಿ 95 ವೇಕೆನ್ಸೀಸು. ಸೊ ಇದನ್ನು ಒಂದ್ಸಲ ನೋಡಿ. PWD ಕ್ಯಾಂಡಿಡೇಟ್ಸ್ಗೆ ಇಲ್ಲಿರುತ್ತೆ 2 ವೇಕೆನ್ಸೀಸ್ ಇರುತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಫೈನಾನ್ಸ್ ಸ್ಟ್ರೀಮಲ್ಲಿ ನೋಡೋದಾದರೆ ಮೊತ್ತ ನಿಮಗೆ ಎಷ್ಟು ವೇಕೆನ್ಸಿ ಇದೆ? ಇಲ್ಲಿ 25. ಆ ವೇಕೆನ್ಸೀಸಿನ ಡಿಸ್ಟ್ರಿಬ್ಯೂಷನ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. URಗೆ 11, EWSಗೆ 2, OBCಗೆ 6, SC ಹಾಗೂ STಗೆ 4 ಇರುತ್ತೆ. ಸೊ ಇದು ವೇಕೆನ್ಸಿಯ ಮಾಹಿತಿ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಇದರ ಬಗ್ಗೆ ಬೇಕಾಗಿಲ್ಲ, ಅದೆಲ್ಲ ಅಬ್ರಿವೇಷನ್ಸ್ ಇರುತ್ತೆ. ನೀವು ಈ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಕೊಳ್ಬೋದು. ಈ ನೋಟಿಫಿಕೇಷನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇನ್ನು ಏಜ್ ಕ್ರೈಟೀರಿಯಾ ವೆರಿ ಇಂಪಾರ್ಟೆಂಟು ನೋಡಿ. ಅನ್ರಿಸರ್ವ್ಡ್ ಅಥವಾ EWS ಕ್ಯಾಂಡಿಡೇಟ್ಸ್ ಅಥವಾ OBC ಕ್ರಿಮಿ ಲೇಯರಲ್ಲಿ ಬರುವಂಥ ಕ್ಯಾಂಡಿಡೇಟ್ಸ್ಗೆ 30 ಲಿಮಿಟ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಎಷ್ಟು? 30. ಅದ್ರ ಮೇಲ್ಗಡೆ OBC ನಾನ್ ಕ್ರಿಮಿ ಲೇಯರ್ ಆಸ್ಪಿರೆಂಟ್ಸ್ಗೆ 30 ವರ್ಷಕ್ಕೆ +3 ಕೊಟ್ಟಿದ್ದಾಗ ಏಜ್ ರಿಲ್ಯಾಕ್ಸೇಷನ್ 3 ಕೊಟ್ಟಿರ್ತಾರಲ್ವ, ಹಾಗಾಗಿ 33 ಇಯರ್ಸ್ ಆಗಿರುತ್ತೆ. SC STಗೆ +5 ಇಯರ್ಸ್ ಕೊಟ್ಟಿರ್ತಾರೆ, ಅಂದರೆ 30 + 5 ಇಯರ್ಸು ಮೊತ್ತ 35 ಇಯರ್ಸು ನೀವು ಇದನ್ನು ಎಲಿಜಿಬಲ್ ಆಗಿರ್ತಾರೆ. ಸೊ ಅಪ್ಲೈ ಮಾಡ್ಕೊಳ್ಬೋದು. ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಜನರಲ್ ಕ್ಯಾಂಡಿಡೇಟ್ಸ್ಗೆ 30 ಏಜ್ ಲಿಮಿಟು, OBCಗೆ 33, SC STಗೆ 35 ಆಗಿರುತ್ತೆ. ಇನ್ನು PWD ಕ್ಯಾಂಡಿಡೇಟ್ಸ್ಗೆ ಈ ಥರ ಕೊಟ್ಟಿರ್ತಾರೆ, ಇದನ್ನು ನೋಡ್ಕೊಳ್ಳಿ. ಅದೇ ರೀತಿಯಲ್ಲಿ ಇವೆಲ್ಲ ಡೀಟೇಲ್ಸ್ನ ನೀವು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ನೀವಾಗಿ ಸೆಲ್ಫ್ ಆಗೋದು ಬೆಸ್ಟ್ ಆಗಿರುತ್ತೆ. ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ಬಂತಂದರೆ ಯಾವ ಥರ ಸೆಲೆಕ್ಷನ್ ಪ್ರಾಸೆಸ್ ನೋಡಿ, ಭಾಳ ಸಿಂಪಲಾಗಿ ಕೊಟ್ಟಿರ್ತಾರೆ ನಿಮಗೆ. ಓನ್ಲಿ CBT ಟೆಸ್ಟ್ ಇರುತ್ತೆ, ಏನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಇದು 1 ರೌಂಡ್ ಮಾತ್ರ ಇರುತ್ತೆ. ಆ ಬೇಸ್ಡ್ ಟೆಸ್ಟ್ ಮೇಲೆ ನೀವು ಏನು ಗಳಿಸಿರ್ತಾರಲ್ಲ ಆ ಅಂಕಗಳ ಮೇಲಿಂದ ನಿಮಗೆ DV ಕರೀತಾರೆ. ಇಂಟರ್ವ್ಯೂ ಇರಲ್ಲ. ಇಲ್ಲಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂಡ್ ಸಿಲೆಬಸ್ಸು ನೋಡಿ. ಇಲ್ಲಿ ದ ಪ್ಯಾಟರ್ನ್ ಆಫ್ ಕ್ವಶನ್ಸ್ ವಿಲ್ ಬಿ ಮಲ್ಟಿಪಲ್ ಚಾಯ್ಸ್ MCQs ಫಾರ್ಮೆಟು, ರಿಟರ್ನ್ ಇರಲ್ಲ. ಇದು ಮೊತ್ತ 180 ನಿಮಿಷಕ್ಕೆ. ಕೆಳಗಡೆ ನೋಡ್ತಾ ಇರ್ತೀರ ನೀವು. ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಟೆಲಿಕಾಮ್ ಡಿಪಾರ್ಟ್ಮೆಂಟು, ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಸೊ ಇದಕ್ಕೆ ಎಷ್ಟು ಪೇಪರ್? ಎರಡು ಪಾರ್ಟ್ ಇರುತ್ತೆ. ಒಂದೇ ಎಕ್ಸಾಮಿನೇಷನಲ್ಲಿ ನಿಮ್ಗೆ 2 ಪಾರ್ಟ್ ಇರುತ್ತೆ. ಮೊದಲನೇ ಪಾರ್ಟು ಆಪ್ಟಿಟ್ಯೂಡ್ ಟೆಸ್ಟು, ಎರಡನೇ ಪಾರ್ಟು ಟೆಕ್ನಿಕಲ್ ಟೆಸ್ಟ್. ಸೊ ಟೆಕ್ನಿಕಲ್ ಏನು ಸಿಲೆಬಸ್ ಇದೆ ಅಂತೇಳಿ ಮುಂದೆ ನೋಡೋಣ. ಸೊ ಆಪ್ಟಿಟ್ಯೂಡ್ಗೆ ನಿಮಗೆ 40 ಕ್ವಶನ್ 40 ಮಾರ್ಕು, ಟೆಕ್ನಿಕಲ್ಗೆ 160 ಕ್ವಶನ್ 160 ಮಾರ್ಕು, ಮೊತ್ತ 180 ನಿಮಿಷ ಆಗಿರುತ್ತೆ. ಮೊತ್ತ 200 ಕ್ವಶನ್ಸ್, 200 ಕ್ವಶನ್ಸ್ 180 ಮಿನಿಟ್ಸ್. ಸಿಮಿಲರ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟು ಅಷ್ಟೇ. ಆಪ್ಟಿಟ್ಯೂಡು ಮತ್ತು ಟೆಕ್ನಿಕಲ್ ಟೆಸ್ಟು. ಟೆಕ್ನಿಕಲ್ ಅಂದರೆ ಫೈನಾನ್ಸ್ ರಿಲೇಟೆಡ್ ಇರುತ್ತೆ, ಅದನ್ನು ಹೇಳ್ತೀನಿ ನಾನು ನಿಮಗೆ ಏನಿದೆ ಅಂತೇಳಿ. ಇಲ್ಲಿ 40 ಕ್ವಶನ್ಸು 160 ಕ್ವಶನ್ಸು, 160 ಮಾರ್ಕ್ಸು 40 ಕ್ವಶನ್ಸು. ಟೋಟಲ್ ಆಗಿ ನಿಮಗೆ 200 ಕ್ವಶನ್ಸ್ 200 ಮಾರ್ಕ್ಸು, ಸೇಮ್ 180 ಮಿನಿಟ್ಸ್. ಸೊ ಇದು ನಿಮಗೆ ಒಂದೇ ಶಿಫ್ಟಲ್ಲಿ ನಡೆಯುತ್ತೆ, ಬೇರೆ ಬೇರೆ ಶಿಫ್ಟ್ ಇರಲ್ಲ. ಪೇಪರ್ ಪಾರ್ಟ್ಗೆ ಒಂದು ಪೇಪರ್ ಶಿಫ್ಟು, ಪಾರ್ಟ್ 2ಗೆ ಒಂದು ಶಿಫ್ಟು, ಆ ಥರ ಇರಲ್ಲ. ಎರಡೂ ಪಾರ್ಟ್ಗೆ, ಪಾರ್ಟ್ 1 ಪಾರ್ಟ್ 2ಗೆ ಒಂದೇ ಶಿಫ್ಟ್ ಇರುತ್ತೆ. 180 ನಿಮಿಷ ನಿಮ್ಗೆ ಕೈ ಕೊಟ್ಬಿಡ್ತಾರೆ. ಆ 180 ನಿಮಿಷ ಅಂದರೆ 3 ಗಂಟೆ ಕಾಲಾವಧಿ. ಒಂದು ಟೆಸ್ಟ್ ನಿಮ್ಗೆ ಒಂದು ಸಲ ಕೂತ್ಕೊಂಡ್ರೆ 3 ಗಂಟೆ ಕೂತ್ಕೊಳ್ಬೇಕು. ಆ 3 ಗಂಟೆಯಲ್ಲಿ ನಿಮಗೆ ಇವೆಲ್ಲ ಪೇಪರ್ಸ್ ಇರುತ್ತೆ. ಪೇಪರ್ 1 ಪೇಪರ್ 2 ಅಂದರೆ ಪಾರ್ಟ್ 1 ಪಾರ್ಟ್ 2, ಪಾರ್ಟ್ 1 ಆಪ್ಟಿಟ್ಯೂಡ್, ಪಾರ್ಟ್ 2 ಬಂದು ಟೆಕ್ನಿಕಲ್. ಸೊ 3 ಅವರ್ಸಲ್ಲಿ 180 ಮಿನಿಟ್ಸಲ್ಲಿ ನೀವು ಎರಡನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಸಿಲೆಬಸ್ ಏನಿದೆ ಅಂತ ನೋಡೋಣ ಮುಂದೆ. ಅದಾಗಿ ನಂತರ ಇದರಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಮಾರ್ಕ್ಸು ನೆಗೆಟಿವ್ ಮಾರ್ಕಿಂಗ್ ವೆರಿ ಇಂಪಾರ್ಟೆಂಟ್ ಇದು. ಸೊ ಈ ಎಕ್ಸಾಮಿನೇಷನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಎಷ್ಟಿರುತ್ತೆ ಅಂದರೆ, ಒಂದು ಕ್ವಶನ್ ನಿಮ್ಮದು ತಪ್ಪಾಯ್ತಂದರೆ 0.25 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಅಂದರೆ ಒಂದು ಕ್ವಶನ್ಗೆ 1/4 ಅಂತ ನೀವು ಕನ್ಸಿಡರ್ ಮಾಡಬೇಕು. ಅದಾಗಿ ನಂತರ ಇದು ಬಹಳ ಇಂಪಾರ್ಟೆಂಟು, ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಹೇಳಿರ್ತಾರೆ ಇಲ್ಲಿ ನೋಡಿ. ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಶೆಲ್ ಬಿ 40% ಇನ್ ಈಚ್. ಅಂದರೆ ಪಾರ್ಟ್ 1ನಲ್ಲಿ 40%, ಪಾರ್ಟ್ 2ನಲ್ಲಿ 40% ಗಳಿಸ್ಬೇಕಂತೆ. ಆ್ಯಂಡ್ ಓವರಾಲ್ ಮಿನಿಮಮ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಇನ್ ಬೋತ್ ಪಾರ್ಟ್ 1 ಪಾರ್ಟ್ 2 ಕಂಬೈನ್ಡ್ ಶೆಲ್ ಬಿ 50% ಫಾರ್ ಜನರಲ್ ಕ್ಯಾಂಡಿಡೇಟ್ಸ್. ಅಂದರೆ ನಿಮಗೆ ಎಷ್ಟು ಮೊತ್ತ 200 ಕ್ವಶನ್ ಅಲ್ವಾ, 200 ಕ್ವಶನ್ 200 ಮಾರ್ಕ್ ಅಂತ ಇಟ್ಕೊಳ್ಳಿ. ಸೊ 100 ಕ್ವಶನ್ಸ್ ಅಂತೂ ನೀವು ಬರಲೇಬೇಕು ಎರಡೂ ಪೇಪರಿಂದ. ಇಲ್ಲಿ ನೋಡಿ, ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಶೆಲ್ ಬಿ 40% ಇನ್ ಈಚ್ ಪಾರ್ಟ್. ಆ್ಯಂಡ್ ಓವರಾಲ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಬೋತ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಕಂಬೈನ್ಡ್ ಶೆಲ್ ಬಿ 50% ಫಾರ್ ಜನರಲ್. ಸೊ ಇಲ್ಲಿ ನಿಮ್ಗೆ ಅರ್ಥ ಈಗ ನೋಡಿ, ಪಾರ್ಟ್ 1 ಇದು ಅರ್ಥ ಏನಂದರೆ, ನಿಮಗೆ 40 ಕ್ವಶನ್ಸ್ ಫಸ್ಟ್ ಪೇಪರ್ ಇರುತ್ತೆ, ನೆಕ್ಸ್ಟು 60. ಸೊ ಇದಕ್ಕೆ 40% ನೀವು ತೆಗಿಬೇಕು, ಇದಕ್ಕೆ 40% ನೀವು ತೆಗಿಬೇಕು. ಸೊ 40% ಅಂದರೆ ಎಷ್ಟಾಗುತ್ತೆ ಇದಕ್ಕೆ? ಸೊ 40% ಅಂದರೆ ಎಷ್ಟಾಗುತ್ತೆ? ಇಲ್ಲಿ 40ಕ್ಕೆ 40% ಅಂದರೆ ನಿಮಗೆ ಇಲ್ಲಿ ಎಷ್ಟಾಗುತ್ತೆ? 16 ಮಾರ್ಕ್ ಆಗುತ್ತೆ. ಇಲ್ಲಿ 160ಗೆ 40% ಅಂದರೆ ಎಷ್ಟಾಗುತ್ತೆ? 64 ಮಾರ್ಕ್ಸ್ ಆಗಿರುತ್ತೆ. ಸೊ ಎರಡೂ ಸೇರಿದ್ರೆ ನಿಮ್ಗೆ ಎಷ್ಟಾಯಿತು? 80 ಮಾರ್ಕ್ ಅಂತೂ ಆಯಿತಾ? ಸೊ ಈ ರೀತಿಯಲ್ಲಿ ಪ್ರತಿ ಪಾರ್ಟ್ 1 ಪಾರ್ಟ್ 2ನಲ್ಲಿ ಇಷ್ಟಂತೂ ತೆಗಿಲೇಬೇಕು. ಪಾರ್ಟ್ 1ನಲ್ಲಿ ಮಿನಿಮಮ್ 40%, ಪಾರ್ಟ್ 2ನಲ್ಲಿ ಮಿನಿಮಮ್ 40% ತೆಗಿತೀರ.
ಮತ್ತು ಓವರಾಲಾಗಿ ನೋಡಿದಾಗ ಅಂದರೆ 200 ಮಾರ್ಕಿಗೆ ನೋಡಿದಾಗ 200 ಮಾರ್ಕಿಗೆ 50% ಅಂತ ಹೇಳ್ತಾರೆ. ಅಂದರೆ 100 ಮಾರ್ಕ್ಸ್ ಕಂಪಲ್ಸರಿ ಬರಲೇಬೇಕು. ಇಲ್ಲಿ ಮೊದಲನೇದಾಗಿ 40 ಕ್ರಾಸ್ ಆಗಲೇಬೇಕು. ಅದಾಗಿ ನಂತರ ಎರಡೂ ಸೇರಿ 100 ಮಾರ್ಕ್ಸ್ ಕ್ರಾಸ್ ಆಗಲೇಬೇಕು, ಎರಡೂ ಸೇರಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಪಾರ್ಟ್ 1ನಲ್ಲಿ ನೀವೇನು ಮಾಡ್ತೀರಾ, 45 ತೆಗಿತೀರಾ. ಪಾರ್ಟ್ 2ನಲ್ಲಿ ಒಂದು 70 ತೆಗಿತೀರಾ, 75 ತೆಗೆದಿರ್ತೀರ. ಸೊ ಇಲ್ಲಿ ನೋಡಿ, ಇಲ್ಲಿ ಎಷ್ಟಾಯಿತು ಈ ಪಾರ್ಟಲ್ಲಿ 40% ಮಾರ್ಕ್ಸ್ ಅಂತ ಬಂದುಬಿಟ್ಟಿದ್ದೇನಾ. 45 ಅಲ್ಲ, ಸಾರಿ, ಇದೆಷ್ಟು ತೆಗಿತೀರಂದರೆ ಈ ಥರ ಇಟ್ಕೊಳ್ಳಿ. ಯಾಕಂದರೆ ನಿಮಗಿರೋದೇ ಎಕ್ಸಾಮ್ ಇರೋದೇ ಅಲ್ಲಿ 40 ಮಾರ್ಕ್ಸ್ ಇರೋದು. ಸೊ ನೀವು 40%ಗೆ 16 ಮಾರ್ಕ್ಸ್ ತೆಗಿಬೇಕು. 16 ಮಾರ್ಕ್ಸ್ ಅಂದರೆ 40%. ಸೊ ನೀವೇನು ಮಾಡ್ತೀರಾ, ಒಂದು 18 ಮಾರ್ಕ್ ತೆಗಿತೀರಾ. 18 ಮಾರ್ಕ್ ತೆಗಿತೀರಾ. ಇಲ್ಲಿ ನೀವೇನು ಮಾಡ್ತೀರಾ, 75 ತೆಗಿತೀರಾ. ಎಷ್ಟಾಯ್ತು ಇಲ್ಲಿ? 70, ಒಂದು 80, 93 ಆಯಿತು. ಬಟ್ ನನಗೇನಂತ ಹೇಳಿದ್ದಾನೆ, 100 ಮಾರ್ಕ್ಸ್ ತೆಗೆದಿದ್ದಾನೆ. 100 ಮಾರ್ಕ್ಸ್ ತೆಗೆ ಕೇಳಿದ್ದಾನೆ. ನೀವು 100 ಮಾರ್ಕ್ಸ್ ಬಂತ ಎರಡು ಕಂಬೈನ್ ಆದರೆ ಒಂದರಲ್ಲಿ 18, ಇನ್ನೊಂದರಲ್ಲಿ 75. ಇಲ್ಲಿ 40% ಕ್ರಾಸ್ ಆಯಿತು, ಇಲ್ಲಿ 40% ಕ್ರಾಸ್ ಆಯಿತು. ಬಟ್ ಎರಡರಿಂದ ಓವರಾಲ್ ಆಗಿ ಎಷ್ಟು ಬರಬೇಕು? 50% ತೆಗಿಲೇಬೇಕು. ಅಂದರೆ ನಿಮಗೆ ಇಲ್ಲಿ ಎಷ್ಟು 50% ಅಂದರೆ 100 ಮಾರ್ಕ್ಸ್ ಬರಬೇಕು. ಬಟ್ ಇಲ್ಲಿ ಎಷ್ಟು ಬಂದಿದೆ? 83 ಬಂದಿರುತ್ತೆ. 70, ಒಂದು 80, 93 ಬಂದಿರುತ್ತೆ. 100 ಬರಬೇಕು, ಬಟ್ 93 ಬಂದಿರೋಕ್ಕಂದ್ರೆ ಡಿಸ್ಕ್ವಾಲಿಫೈ ಆಗೋಗ್ತೀರಾ. ಅದೇ ನೀವೇನಾದರೂ 40%ಅಲ್ಲಿ ಇನ್ ಕೇಸ್ ನೀವು ಇಲ್ಲಿ ಒಂದು 27 ತೊಗೊತೀರಾ, ಇಲ್ಲಿ ನೆಕ್ಸ್ಟ್ ಪೇಪರಲ್ಲಿ ಒಂದು 75 ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಎಷ್ಟಾಯಿತು? ಇದು 40% ಕ್ರಾಸ್ ಆಯಿತಾ? 40% ಮೇಲೆ ಬಂದಿದ್ದಾನಾ? ಓಕೆ, ಇದು ಪೇಪರ್ ಕ್ವಾಲಿಫೈ ಆಯಿತು. ನೆಕ್ಸ್ಟ್ ನೋಡಿ, ಈ ಪೇಪರಲ್ಲಿ ನಿಮ್ಗೆ 40% ಬರಬೇಕು, 64 ಬರಬೇಕಾಯಿತು. ಸೊ ಇಲ್ಲೂ ಬಂದಿದ್ದೀರಾ, ಇದು ಕ್ರಾಸ್ ಆಯಿತು. ಬಟ್ ಓವರಾಲ್ ಆಗಿ ನೋಡ್ಕೊಂಡಾಗ ಎಷ್ಟು ಬರ್ತಿದೆ? 70, 90, 97, ಒಂದು 102 ಆಗುತ್ತೆ. 102. ಸೊ 100 ಕ್ರಾಸ್ ಆಯಿತಾ? ಓವರಾಲ್ ಆಗಿ 100 ಬರಬೇಕು. ಓವರಾಲ್ ಆಗಿ ನೋಡಿಕೊಂಡ್ರೆ 100 ಮೇಲೆ ಕ್ರಾಸ್ ಆಗಬೇಕು, ಅಥವಾ 100 ಮೇಲೆ ಕ್ರಾಸ್ ಆಗಬೇಕು. ಈಚ್ ಪೇಪರ್ ನೋಡಿದಾಗ ಇದು 16 ಮಾರ್ಕ್ಸು, ಇಲ್ಲಿ 64 ಮಾರ್ಕ್ಸ್ ಬರಲೇಬೇಕು. ಸೊ ಈ ಥರ ನಿಮಗೆ ಈ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಕೊಟ್ಟಿರ್ತಾನೆ. ಇದು ಜನರಲ್ ಮೆರಿಟಿಗೆ ಈ ಥರ ಆಯಿತು. ಅದೇ SC, ST, OBC, PWD ಮತ್ತು EWS ಕ್ಯಾಂಡಿಡೇಟ್ಸ್ಗೆ ದೇರ್ ಶೆಲ್ ಬಿ ರಿಲ್ಯಾಕ್ಸೇಷನ್. ಎಷ್ಟಿರುತ್ತೆ ನೋಡಿ, ಇಲ್ಲಿ 35% ಓವರಾಲ್ ಆಗಿ ಕೇಳ್ತಾನೆ. ಇನ್ ಈಚ್ ಪಾರ್ಟ್ ಶೆಲ್ ಬಿ 35%, ಅಂದರೆ ಈಚ್ ಪಾರ್ಟಲ್ಲಿ 35%. ಇಲ್ಲಿ 40 ಬದಲು 35 ಆ್ಯಂಡ್ ಓವರಾಲ್ ಪಾರ್ಟ್ ಬಂದು 45, 50 ಬದಲು 45. ಸೊ ಇದು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸು. ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ ಅದೆಷ್ಟು ಮಾರ್ಕ್ಸ್ ಬರುತ್ತೋ ನೋಡಿಕೊಂಡು ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಭಾಳ ಕೇರ್ಫುಲ್ ಆಗಿರಿ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಿಮಗೆ ಸಪ್ರೇಟಾಗಿ ವೀಡಿಯೋ ಮಾಡಿರ್ತೀನಿ. ಅದಾಗಿ ನಂತರ ನೋಡಿ, ಫೈನಲ್ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಬೇಸ್ಡ್ ಆನ್ ದಿ ಟೋಟಲ್ ಮಾರ್ಕ್ಸ್ ಒಬ್ಟೈನ್ಡ್ ಇನ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಪ್ರೊವೈಡೆಡ್. ದ ಕ್ಯಾಂಡಿಡೇಟ್ ಶೆಲ್ ಸೆಕ್ಯೂರ್ಡ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್. ಹೇಳಿದ್ರಲ್ಲ, ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಗಳಿಸಲೇಬೇಕು. ಕ್ಯಾಂಡಿಡೇಟ್ಸ್ ಒಬ್ಟೈನಿಂಗ್ ಲೆಸ್ ದನ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಹೇಳಿದ ನೋಡಿ. ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ಗಿಂತ ಯಾರು ಕೆಳಗಡೆ ಬರ್ತಾರೆ ಅವರು ಸೆಲೆಕ್ಷನ್ ಪ್ರಾಸೆಸ್ಗೆ ಕನ್ಸಿಡರ್ ಆಗಲ್ಲ, ಅಂದರೆ ಮೆರಿಟ್ ಲಿಸ್ಟಿಗೆ ಕನ್ಸಿಡರ್ ಆಗಲ್ಲ. The appearance of the name in the final merit list of the selection process does not confirm any right of the candidate of the post. A final offer letter will be issued to the candidate after successful completion of all information formalities relating to eligibility condition. ಅಂದರೆ CBT ಕಂಪ್ಲೀಟ್ ಆಯಿತು, ಮೆರಿಟ್ ಲಿಸ್ಟಲ್ಲಿ ಬಂದೆ ಅಂತಂದರೆ ಫೈನಲ್ ಲಿಸ್ಟಲ್ಲಿ ಬಂದ ಅಂದರೆ ಅಪಾಯಿಂಟ್ಮೆಂಟ್ ಲೆಟರ್ ಕನ್ಫರ್ಮ್ ಅಂತಲ್ಲ. CBT ಕಂಪ್ಲೀಟ್ ಆದ ನಂತರ DV ಇರುತ್ತೆ, ಮೆಡಿಕಲ್ ಚೆಕಪ್ ಇರುತ್ತೆ. ಸೊ ಇದನ್ನು ಕಂಪ್ಲೀಟ್ ಆಗಬೇಕು. ಇದು ಕಂಪ್ಲೀಟ್ ಆಗಿದ ನಂತರ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಬರೋದು. ಅದಾದ ನಂತರ ಇದಕ್ಕೆ ಬಾಂಡು ಮತ್ತು ಟ್ರೈನಿಂಗು ಮತ್ತು ಪ್ರೊಬಿಷನರಿ ಪೀರಿಯಡ್ ಅಂತ ಎಲ್ಲ ಕೊಟ್ಟಿರ್ತಾರೆ. ಸೊ ಬಾಂಡ್ ನೋಡಿ, ಇಲ್ಲಿ ಆಲ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿನಲ್ಲಿ ಸೆಲೆಕ್ಷನ್ ಆಗ್ತಾರೆ ಅವರು ಒಂದು ಬಾಂಡ್ನ ಮಾಡಬೇಕು. ಅದು ಎಷ್ಟು ರೂಪಾಯಿದು ಅಂದರೆ 9 ಲಕ್ಷ ರೂಪಾಯಿ. ನೋಡಿ, 9 lakh rupeesದು ಇನ್ ಎ ಫಾರ್ಮೇಟ್ ಸ್ಪೆಸಿಫೈಡ್ ಇನ್ BSNL. ಅಂದರೆ 9 ಲಕ್ಷ ರೂಪಾಯಿದು ಒಂದು ಬಾಂಡ್ ಮಾಡಿಸ್ಬೇಕಾಗುತ್ತಂತೆ. ನೋಡೋಣ, ಅದು ಸೆಲೆಕ್ಷನ್ ಮಾಡ್ಕೊಂಡಿದ್ದ ನಂತರ ಪ್ರಾಸೆಸ್ ಏನಿದೆ ಅಂತ ನಿಮ್ಗೆ ಒಂದೊಂದಾಗಿ ಗೊತ್ತಾಗುತ್ತೆ. ಬಟ್ ಬಿ ರೆಡಿ ಫಾರ್ ಎವ್ರಿಥಿಂಗ್. ಸೊ ನಿಮಗೆ ಬಾಂಡ್ ಮಾಡಿಸಿ ಅಂದರೆ ಯಾವ ಥರ ಇದೆ, ಏನು ಕತೆ ಅಂತೇಳಿ ಮುಂದೆ ನೀವು DVಗೆ ಹೋದಾಗ ಗೊತ್ತಾಗುತ್ತೆ. ಬಟ್ ಪ್ರೆಸೆಂಟಾಗಿ ಅವ್ರು ಏನೇನು ಹೇಳಿದ್ದಾರೆ ಡೀಟೇಲ್ಸ್ನ ನೀವು ತಿಳ್ಕೊಳ್ಳಿ. ಬಾಂಡ್ ಮಾಡಿಸ್ಬೇಕಾಗುತ್ತಂತ ಅದು 9 ಲಕ್ಷ ರೂಪಾಯಿದು. ಮತ್ತು ನೀವು BSNL ಮಿನಿಮಮ್ 5 years ಪೀರಿಯಡ್ಗೆ ಸರ್ವಿಸ್ ಮಾಡಲೇಬೇಕು ಇಲ್ಲಿಂದ ಡೇಟ್ ಆಫ್ ಜಾಯ್ನಿಂಗಿಂದ. ಸೊ ಮಿನಿಮಮ್ ಸರ್ವಿಸ್ ಪೀರಿಯಡ್ ಎಷ್ಟು? 5 years ಇರುತ್ತೆ. ಬಾಂಡ್ ಎಷ್ಟದು? ನೀವು ಬಾಂಡ್ ಆಫ್ ₹9 ಅಂತ ಹೇಳಿದರೆ 9 lakh rupees. 9 ಲಕ್ಷ ರೂಪಾಯಿದು ಬಾಂಡ್ ಮಾಡಿಸ್ಬೇಕು. ಮಿನಿಮಮ್ ಸರ್ವಿಸ್ ಪೀರಿಯಡ್ ಎಷ್ಟು BSNL 5 ವರ್ಷ ಮಾಡಲೇಬೇಕು. ಆಲ್ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನರ್ಸ್ ವಿಲ್ ಬಿ ಎ ಪ್ರೊಬಿಷನರಿ ಫಾರ್ 2 years. ಎಷ್ಟು ವರ್ಷ ಪ್ರೊಬಿಷನರಿ? 2 ವರ್ಷ ಪ್ರೊಬಿಷನರಿ ಇರುತ್ತೆ. ಅದರಲ್ಲಿ ನಿಮಗೆ 52 ವಾರ, ಅಂದರೆ ನಿಮಗೆ 52 ವಾರ ಅಂದರೆ ನಿಮ್ಗೆ ಗೊತ್ತಾಗಿರಬೇಕಲ್ವ, 26 ಮತ್ತು 56 ವೀಕ್ ಇನ್ಕ್ಲೂಡಿಂಗ್ ಎಕ್ಸಾಮಿನೇಷನ್ ಡ್ಯೂರಿಂಗ್ ದ ಟ್ರೈನಿಂಗ್ ಪೀರಿಯಡ್. ಅಂದರೆ ಟ್ರೈನಿಂಗ್ ಆಗೋ ಟೈಮಲ್ಲಿ ನಿಮಗೆ ನಾರ್ಮಲಾಗಿ ಏನು ಎಕ್ಸಾಮಿನೇಷನ್ ನಡೆಸಬೇಕು ಅದು ನಡೆಸ್ತಾರೆ. ಮೊತ್ತ ನಿಮಗೆ ಟ್ರೈನಿಂಗ್ ಪೀರಿಯಡ್ ಎಷ್ಟು? 2 ವರ್ಷ ಮೊತ್ತ 52 ವಾರಕ್ಕೆ. ಅದು ಯಾವ ರೀತಿ ಏನಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 13, 26 ವೀಕು ಈ ರೀತಿಯಲ್ಲಿ ಇರುತ್ತೆ ನಿಮಗೆ. ಇಫ್ ದಿ ಕ್ಯಾಂಡಿಡೇಟ್ ಫೇಲ್ ಟು ಸಕ್ಸಸ್ಫುಲ್ ಕಂಪ್ಲೀಷನ್, ಇನ್ ಕೇಸ್ ನೀವು ಈ 52 ವೀಕಲ್ಲೂ ಟ್ರೈನಿಂಗ್ ನಡೆಯುತ್ತೆ, ಎಕ್ಸಾಮಿನೇಷನ್ ನಡೆಸ್ತಾರೆ. ಆ ಎಕ್ಸಾಮಿನೇಷನ್ ಏನಾದರೂ ಫೇಲ್ ಆದರೆ ನಿಮ್ಮ ಟ್ರೈನಿಂಗ್ ಪೀರಿಯಡ್ ಮತ್ತೆ 6 ತಿಂಗಳು ಎಕ್ಸ್ಟೆಂಡ್ ಆಗುತ್ತೆ. ಈ 6 ತಿಂಗಳಾಗಿದ ನಂತರ ಮತ್ತೆ ನಿಮಗೆ ಟೆಸ್ಟ್ ಕೊಡ್ತಾರೆ. ಆ ಟೆಸ್ಟಲ್ಲೂ ನೀವು ಫೇಲ್ ಆದರೆ ನೀವು ಈ ಒಂದು ನೋಟಿಫಿಕೇಷನಿಂದ ಎಕ್ಸಿಟ್ ಆಗಿಬಿಡ್ತಾರೆ, ಅಂದರೆ ಸೆಲೆಕ್ಷನ್ ಪ್ರಾಸೆಸ್ಸಿಂದ ಎಕ್ಸಿಟ್ ಆಗೋಗ್ತೀರಾ. ಸೊ ಓಕೆನಾ, ಇದೊಂದು ಗಮನದಲ್ಲಿರಲಿ. ಸೊ ಟ್ರೈನಿಂಗ್ ಪೀರಿಯಡೆಲ್ಲ ಏನು ಎಕ್ಸಾಮ್ ಆಗುತ್ತೆ ಅದು ಕಂಪಲ್ಸರಿ ನೀವು ಪಾಸ್ ಆಗೇ ಆಗ್ತೀರಾ, ಅದರದ್ದು ಡೌಟ್ ಇರಲ್ಲ. ನೀವು ಯಾಕಂದರೆ ಓದ್ತಾ ಇರ್ತೀರಾ, ಅವರು ನಿಮಗೆ ಟ್ರೈನ್ ಮಾಡ್ತಿರ್ತಾರೆ, ಅದರಲ್ಲಿ ಪಾಸ್ ಆಗ್ತೀರಾ, ಅದ್ರ ಬಗ್ಗೆ ಟೆನ್ತೆ ತೊಗೊಳಕ್ಕೆ ಹೋಗ್ಬಿಡಿ. ಬಟ್ ಅವ್ರು ಹೇಳ್ತಾ ಇದ್ದಾರೆ, ಇನ್ ಕೇಸ್ ನೀವು
ಟೂ ಇಯರ್ಸ್ ಏನು ಪ್ರೊಬಿಷನರಿ ಪೀರಿಯಡ್ ಇರುತ್ತೆ ಅದು ಕಂಪ್ಲೀಟ್ ಮಾಡ್ಕೊಳ್ತಾರೆ. ಅದರೊಳಗೆ ಕಂಡಕ್ಟ್ ಮಾಡೋಂಥ ಎಕ್ಸಾಮ್ಸ್ ಪಾಸ್ ಆಗಬೇಕು. ಇನ್ ಕೇಸ್ ಪಾಸ್ ಆಗಲಿಲ್ಲ ಅಂದರೆ ನಿಮ್ಮ ಟ್ರೈನಿಂಗ್ ಪೀರಿಯಡ್ ಇನ್ನೂ 6 ಮಂತ್ಸ್ಗೆ ಎಕ್ಸ್ಟೆಂಡ್ ಆಗುತ್ತೆ. ಅಂದರೆ 2 ವರ್ಷ 6 ತಿಂಗಳು ಇದ್ದಂಗೆ. ಇನ್ ಕೇಸ್ ನೀವು ಇದರೊಳಗಡೆ ಕಂಪ್ಲೀಟ್ ಆಯಿತಾ ತೊಂದರೆ ಇಲ್ಲ, ಇಲ್ಲಿಂದನೇ ನಿಮ್ಮದು ಸ್ಟಾರ್ಟ್ ಆಗೋಗುತ್ತೆ 2 ವರ್ಷ ಆಗಿದ ನಂತರ. ಇನ್ ಕೇಸ್ ಇಲ್ಲೂ ನೀವು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿರೋ ಎಕ್ಸಾಮ್ಸಲ್ಲಿ ಪಾಸ್ ಆಗಲಿಲ್ಲ, ಎಲಿಜಿಬಲ್ ಆಗೋದ್ರಿ ಅಂದರೆ ಇನ್ನೂ 6 ಮಂತ್ಸ್ ಎಕ್ಸ್ಟೆಂಡ್ ಆಗುತ್ತೆ ನಿಮ್ಮ ಟ್ರೈನಿಂಗ್ ಪೀರಿಯಡ್. ಸೊ ಆ 6 ಮಂತ್ಸ್ ಒಳಗಡೆ ಮತ್ತೆ ಕಂಡಕ್ಟ್ ಮಾಡ್ತಾರೆ, ಎಕ್ಸಾಮ್ ಪಾಸ್ ಆಗಬೇಕು. ಸೊ ಅದನ್ನೇ ಇಲ್ಲಿ ಪಾಯಿಂಟಲ್ಲಿ ಹೇಳ್ತಾರೆ, ಆನ್ ಫೇಲ್ಯೂರ್ ಇನ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ಟ್ರೈನಿಂಗ್ ಇನ್ಕ್ಲೂಡಿಂಗ್ ಎಕ್ಸಾಮಿನೇಷನ್ ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ಟ್ರೈನಿಂಗ್ ಈವನ್ ಇನ್ ಎಕ್ಸ್ಟೆಂಡೆಡ್ ಪೀರಿಯಡಲ್ಲಿ ಕಂಡಕ್ಟ್ ಮಾಡೋದಂಥ ಎಕ್ಸಾಮಲ್ಲೂ ನೀವು ಫೇಲರ್ ಆದರೆ ಹೀಸ್ ಆರ್ ಅಪಾಯಿಂಟ್ಮೆಂಟ್ ಸೆಲೆಕ್ಷನ್ ಫ್ರಮ್ ದಿ BSNL ಶೆಲ್ ಬಿ ಟ್ರೀಟೆಡ್ ಆಸ್ ಕ್ಯಾನ್ಸಲ್ಡ್. ಓಕೆ, ಇದರದ್ದು ಗಮನ ಇರಲಿ. ಅದಾದ ನಂತರ ಕೆರಿಯರ್ ಪ್ರೋಗ್ರೆಸ್ ಬಗ್ಗೆ ಈ ಥರ ಕೊಟ್ಟಿರ್ತಾರೆ. ನಿಮ್ಮ ಪೇ ಸ್ಕೇಲ್ ಏನಿರುತ್ತೆ ಅಂತ ಎಲ್ಲ ಡೀಟೇಲ್ಸ್ ಇಲ್ಲಿ ಹೇಳಿರ್ತಾರೆ. ನೋಡೋಣ, ಪೇ ಸ್ಕೇಲ್ ಬಗ್ಗೆ ಇಲ್ಲೆಲ್ಲೋ ಡೀಟೇಲ್ಸ್ ಕೊಟ್ಟಿರಬೇಕು. ಪೇ ಸ್ಕೇಲ್ ಬಗ್ಗೆ ನಾವು ನೋಡೋದಾದರೆ ಪೇ ಸ್ಕೇಲ್ ಬಗ್ಗೆ ನಾವು ಮುಂದೆ ನೋಡೋಣ. ಇಲ್ಲಿ ನೋಡಿ, ನಿಮಗೆ ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕು ಅದರೆಲ್ಲ ಡೀಟೇಲ್ಸ್ನ ಇಲ್ಲಿ ಕೊಟ್ಟಿರ್ತಾರೆ. ಪಾಯಿಂಟ್ ನಂಬರ್ 10ನಲ್ಲಿ ಅದನ್ನೆಲ್ಲ ಡೀಟೇಲಾಗಿ ನೀವು ನೋಡ್ಕೊತ ಹೋಗಿ. ಯಾಕಂದರೆ ಇದು ಡಾಕ್ಯುಮೆಂಟ್ನ ನಾನು ಅಪ್ಲೋಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ತಾ ಹೋಗ್ಬೋದು. ಈಗ ನಿಮಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೊಂದೇನು, ಸಿಲ್ವಸ್ ಬಗ್ಗೆ ಒಂದು ನೋಡಬೇಕು. ಸ್ಯಾಲರಿ ಏನಿದೆ ಅಂತ ನಾನು ತಿಳಿಸ್ತೀನಿ ನಿಮಗೆ. ಇವೆರಡು ಪಾಯಿಂಟ್ಸ್ ಇಂಪಾರ್ಟೆಂಟ್ ನಿಮಗಾಗಿರುತ್ತೆ. ಸೊ ಇಲ್ಲಿ ಸಿಲ್ವಸ್ ಬಗ್ಗೆ ಬಂದರೆ ಇಲ್ಲಿ ನೋಡಿ, ಟೆಲಿಕಾಮ್ ಆಪರೇಟರ್ಸು ನಾನು ಹೇಳಿದ್ನಲ್ಲ, ಒಂದು ಟೆಲಿಕಾಮು ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತೇಳಿ. ಸೊ ನಿಮಗೆ ಯಾರ್ಯಾರು ಮಾಡ್ಬೋದು ಇದಕ್ಕೆ, BE ಆಗಿರಬೇಕು ಕಂಪಲ್ಸರಿ. ನೋಡಿ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಡಿಗ್ರಿ ಆರ್ ಈಕ್ವಲೆಂಟ್ ಡಿಗ್ರಿ ವಿತ್ ಮಿನಿಮಮ್ 60% ಮಾರ್ಕ್ಸ್ ಇರಲೇಬೇಕು. ಸೊ ಫಸ್ಟ್ ಕ್ಲಾಸು ಇಂಜಿನಿಯರಿಂಗಲ್ಲಿ ಇರಲೇಬೇಕು. ಇದು ಮೊದಲನೇ ಪಾಯಿಂಟ್. ನೆಕ್ಸ್ಟ್ ಏನಪ್ಪ ಅಂತಂದರೆ, ಯಾವ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ BE ಇನ್ ಎಲೆಕ್ಟ್ರಾನಿಕ್ಸ್ ಆಗಿರೋರು, BE ಇನ್ ಕಂಪ್ಯೂಟರ್ ಸೈನ್ಸ್, BE ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, BE ಇನ್ ಎಲೆಕ್ಟ್ರಿಕಲ್, BE ಇನ್ ಇನ್ಸ್ಟ್ರುಮೆಂಟೇಷನ್, ಅಥವಾ ಕಾಂಬಿನೇಷನ್ ಆಫ್ ದೀಸ್ ಡಿಸಿಪ್ಲೈನ್ಸ್ ಅಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆಗಿರೋರು ಕೂಡ ಹಾಕಬಹುದು. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿದ್ರೂ ಹಾಕಿರ್ಬೋದು. ಅಂದರೆ ಕಾಂಬಿನೇಷನ್ ಆಫ್ ಎನಿ ಸ್ಟ್ರೀಮ್ಸ್ ಆಗಿರೋರು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾನೆ. ಸೊ ಅದರದ್ದು ಡೌಟ್ ಇಲ್ಲ. ಅಂದರೆ ECನೂ ಎಲಿಜಿಬಲ್, EEE ಅವರು ಎಲಿಜಿಬಲ್, CS ಅವರು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಹಾಗೂ ಇನ್ಸ್ಟ್ರುಮೆಂಟೇಷನ್ ಅವರು ಇವರೆಲ್ಲ ಎಲಿಜಿಬಲ್ ಇದ್ದೀರ ಅಂತ ಅರ್ಥ ಆಯಿತು. ನೆಕ್ಸ್ಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗಾದರೆ ಚಾರ್ಟರ್ಡ್ ಅಕೌಂಟೆಂಟ್ CA ಆಗಿರಬೇಕಂತ ಹೇಳ್ತಾನೆ, ಅಥವಾ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ ಆಗಿರಬೇಕು, CMA ಕೋರ್ಸ್ ಆಗಿರಬೇಕು ಅಂತ ಹೇಳ್ತಾನೆ. ಸೊ ಇದು ಅಪ್ಲೈ ಆಗಿರೋರು ಅಪ್ಲೈ ಮಾಡ್ಕೊಳ್ಬೋದು. ನೆಕ್ಸ್ಟ್ ಅದಾಗಿದ ನಂತರ ಇಲ್ಲಿ ನಿಮಗೆ CGPA ಬಗ್ಗೆ ಹೇಳ್ತಾ ಇದ್ದಾನೆ. CGPA ನಿಮ್ಗೆ ಗೊತ್ತಿರಬೇಕು ಹೇಗೆ ಕನ್ವರ್ಟ್ ಮಾಡ್ಕೊಳ್ಬೇಕಂತೇಳಿ. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ನಾನು ನಿಮ್ಗೆ ಹೇಳ್ತೇನೆ. ಸಿಲೆಬಸ್ ಬಗ್ಗೆ ನೋಡೋದಾದರೆ ಸಿಲೆಬಸ್ಸು ಪಾರ್ಟ್ 1ಗೆ ಏನೇನಿರುತ್ತೆ, ಕ್ವಾಂಟಿಟೇಟಿವ್, ರೀಸನಿಂಗು, ವರ್ಬಲ್ ಎಬಿಲಿಟಿ ಇರುತ್ತೆ. ಇದು ಎಲ್ಲ ಎಕ್ಸಾಮ್ಸ್ಗೂ ನೀವು ಬರೀತಾ ಇರ್ತೀರ. ಪಾರ್ಟ್ ಬಿನಲ್ಲಿ ಏನು ಇದು ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ಏನಿತ್ತಲ್ಲ ಅಲ್ಲಿ ನೋಡ್ಕೊಳ್ಳೋದಾದರೆ ಬೇಸಿಕ್ಸ್ ಆಫ್ ಟೆಲಿಕಮ್ಯುನಿಕೇಷನ್ಸು, ಟೆಲಿಕಮ್ಯುನಿಕೇಷನ್ ಕಾನ್ಸೆಪ್ಟ್ಸು, ವೈರ್ಲೆಸ್ ಟೆಲಿಕಮ್ಯುನಿಕೇಷನ್ ಟೆಕ್ನಾಲಜೀಸು. ಸೊ ಸಿಲೆಬಸ್ ಈ ಥರ ಕೊಟ್ಟಿರ್ತಾನೆ. ಈ ಸಿಲೆಬಸ್ನ ನೀವು ಕೊನೆಯ ಪೇಜಲ್ಲಿ ನೀವು ನೋಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ನೋಡಿ 15 ಅಂತ ಏನಿದೆಯಲ್ಲ ಅದು ನಂಬರ್ ಆಫ್ ಕ್ವಶನ್ಸು, ವೆಯ್ಟೇಜ್, ಪರ್ಸೆಂಟೇಜ್ 15% ಇಲ್ಲಿಂದ, 15% ಇಲ್ಲಿಂದ, ಆ ರೀತಿಯಲ್ಲಿ ತೆಗಿತಾನೆ. 160ಅಲ್ಲಿ 15% ವೆಯ್ಟೇಜು ಈಚ್ ಸಬ್ಜೆಕ್ಟಿಗೆ ಕೊಟ್ಕೊತ ಹೋಗಿದ್ದಾರೆ ನೋಡಿ. ಸೊ ಇದೆಲ್ಲ ನಿಮ್ಮ ಸಿಲೆಬಸ್ ಆಗಿರುತ್ತೆ. ಇಲ್ಲಿವರೆಗೆ ಏನಿತ್ತಲ್ಲ ಇದು ಟೆಕ್ನಿಕಲ್ ಪಾರ್ಟ್. ಯಾರ್ದು ಟೆಕ್ನಿಕಲ್ ಪಾರ್ಟ್ ಅಂದರೆ ಟೆಲಿಕಾಮ್ ಸೆಕ್ಟರ್, ಟೆಲಿಕಾಮ್ ಡಿಪಾರ್ಟ್ಮೆಂಟ್ದು. ಇನ್ನು ಕೆಳಗಡೆ ಏನಿದೆಯಲ್ಲ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನೇನಂತ ಹೇಳಿ ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಯಾರಾದರೂ ಅಪ್ಲೈ ಮಾಡ್ತಿದ್ರೆ ಈ ಎಲ್ಲ ಸಿಲೆಬಸ್ನ ನೋಡ್ಕೊಳ್ಬೋದು ನೀವು. ನೆಕ್ಸ್ಟ್ ಈಗ ಲಾಸ್ಟ್ ಪಾಯಿಂಟ್ ನಮಗೇನು ಇಂಪಾರ್ಟೆಂಟ್, ಈಗ ಸ್ಯಾಲರಿ. ಅದಾದಮೇಲೆ ಇದೊಂದು ಎಕ್ಸಾಮಿನೇಷನ್ ಸೆಂಟರ್ಸ್. ನೋಡಿ, ಎಕ್ಸಾಮಿನೇಷನ್ ಸೆಂಟರ್ಸ್ ಇಷ್ಟಿರುತ್ತೆ. ಆದಷ್ಟು ಬೇಗನೆ ನೀವು ಅಪ್ಲೈ ಮಾಡ್ಕೊಂಡ್ರೆ, ಫಸ್ಟಲ್ಲೇ ಅಪ್ಲೈ ಮಾಡ್ಕೊಂಡ್ರೆ ನಮ್ಮ ಬೆಂಗಳೂರೇ ಸಿಗುತ್ತೆ. ಸೊ ನಿಮಗೆ ಬೆಂಗಳೂರು ಕೂಡ ಎಕ್ಸಾಮಿನೇಷನ್ ಸೆಂಟ್ರಲ್ ಒಂದೇ ಇರುತ್ತೆ ನೋಡಿ. ಪೋರ್ಟ್ ಬ್ಲೇರು, ವಿಜಯವಾಡ, ಗುವಾಹಟಿ, ಪಟ್ನಾ, ಚೆನ್ನೈ, ರಾಯ್ಪುರ್, ಅಹಮದಾಬಾದ್, ಅಂಬಾಲಾ ಮತ್ತು ಶಿಮ್ಲಾ, ಜಮ್ಮು, ರಾಂಚಿ, ಬೆಂಗಳೂರು. ನಮ್ಮ ಬೆಂಗಳೂರು ಇದೆ ಇಲ್ಲಿ. ತಿರುವನಂತಪುರಂ, ಕೋಲ್ಕತ್ತಾ, ಭೂಪಾಲ್, ಮುಂಬೈ, ಶಿಲಾಂಗ್, ದಿಮಾಪುರ್, ನ್ಯೂ ಡೆಲ್ಲಿ, ಭುವನೇಶ್ವರ್, ಚಂಡೀಗಢ ಮತ್ತು ಜೈಪುರ್, ಗ್ಯಾಂಗ್ಟಾಕ್, ಹೈದರಾಬಾದ್ನೂ ಇದೆ. ಅದೇ ರೀತಿಯಲ್ಲಿ ಲಕ್ನೋ, ಮೇರಠ್ ಮತ್ತು ಡೆಹ್ರಾಡೂನ್. ಸೊ ಕರ್ನಾಟಕ ರೀಜನಲ್ಲಿ ಕೇವಲ ಬೆಂಗಳೂರು ಮಾತ್ರ ಎಕ್ಸಾಮ್ ಸೆಂಟರ್ ಕೊಟ್ಟಿರ್ತಾರೆ. ಸೊ ನೋಡಿಕೊಂಡು ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ ನಾವು ಸ್ಯಾಲರಿ ಬಗ್ಗೆ ಒಂದು ನೋಡಿಬಿಡೋಣ. ಸೊ ಫೈನಲ್ ಪಾಯಿಂಟು ಇಲ್ಲಿದೆ, ಸ್ಯಾಲರಿ ನೋಡಿ. ಸ್ಕೇಲ್ ಆಫ್ ಪೇ ಇಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಶೆಲ್ ಬಿ ರಿಕ್ರೂಟೆಡ್ ಇನ್ IDA ಸ್ಕೇಲ್ಸ್. ನಿಮಗೆ IDA ಸ್ಕೇಲ್ಸ್ ಇರುತ್ತೆ, ನೀವು ಕೇಳಿರ್ತೀರ ಸೆಂಟ್ರಲ್ ಸ್ಕೇಲ್ಸು, ಸ್ಟೇಟ್ ಸ್ಕೇಲ್ಸು, ಇನ್ನೊಂದು IDA ಸ್ಕೇಲ್ಸು. ಸೊ ಇಲ್ಲಿ ಇಂಡಸ್ಟ್ರಿಯಲ್ ಡೇರ್ನೆಸ್ ಅಲಯನ್ಸ್ ಸ್ಕೇಲ್ಸ್ ಅಂತ ಹೇಳ್ತೀವಿ. ಸೊ ಇದು E3 ಲೆವೆಲಿನ ವೇಕೆನ್ಸಿ ಆಗಿರುತ್ತೆ. ಸೀನಿಯರ್ ಎಕ್ಸಿಕ್ಯೂಟಿವ್ ಲೆವೆಲ್ ಏನಿದೆಯಲ್ಲ ಇದು E3 ಲೆವೆಲ್ ಆಗಿರುತ್ತೆ. ಬೇಸಿಕ್ ಪೇ ನಿಮ್ಮದು 24,900 ರೂಪಾಯಿ ಟ್ರೈನಿಂಗ್ ಪೀರಿಯಡಲ್ಲಿ ಇರುತ್ತೆ. ಪ್ರೊಬಿಷನರಿ ಆಗಿದ ನಂತರ ಅದು ಸ್ಯಾಲರಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ 24,000 to 50,500 ಇದು ರಿವೈಸ್ಡ್ ಆಗಿರೋಂಥದ್ದು. ಸೊ ನಿಮಗೆ ಈ ರೀತಿಯಲ್ಲಿ ಕೊಟ್ಟಿರ್ತಾರೆ ಸ್ಯಾಲರಿ ಸ್ಕೇಲು. ಸೊ ನೋಡ್ಕೊಳ್ಳಿ ಯಾರೆಲ್ಲ ಎಲಿಜಿಬಿಲಿಟಿ ಇದ್ದೀರಾ, ಯಾರೆಲ್ಲ EC, EEE, ಇನ್ಸ್ಟ್ರುಮೆಂಟೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪ್ಲೀಟ್ ಆಗಿರುತ್ತೆ. ಸೊ ಜಾಬ್ಗಾಗಿ ವೆಯ್ಟ್ ಮಾಡ್ತಾ ಇದ್ದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತೊಗೊಳ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದರೆ ಇದು ನಿಮಗೆ ಒಳ್ಳೆಯ ಅಪಾರ್ಚುನಿಟಿ ಅಂತ ಅನ್ಬೋದು. ಸೊ ನೋಡಿಬಿಟ್ಟು ಅಪ್ಲೈ ಮಾಡಿ. ನಿಮ್ಗೆ ಏನೇ ಡೌಟ್ ಬಂದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಆ ಕಮೆಂಟ್ನ ನೋಡ್ಕೊಂಡು ನಾನು ರಿಪ್ಲೈ ಮಾಡ್ತೀನಿ. ಸೊ
ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಸೊ ಈ ಒಂದು BSNL ನೋಟಿಫಿಕೇಷನನ್ನು ಪ್ರತಿಯೊಂದು ಅಪ್ಡೇಟನ್ನು ನಾನು ನನ್ನ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ. ಎಕ್ಸಾಮಿನೇಷನ್ ಡೇಟ್ ಆಗಿರ್ಬೋದು, ಹಾಲ್ ಟಿಕೆಟ್ ಬಿಟ್ಟಿರೋದಾಗಿರ್ಬೋದು, ನೆಕ್ಸ್ಟ್ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ಆಗಿರ್ಬೋದು, ಏನೇ ಡೀಟೇಲ್ಸ್ ಆಗಿದ್ದರೂ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅದಾಗಿ ನಂತರ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಒಂದು PDF ಅಟ್ಯಾಚ್ ಮಾಡಿ, ಅದರ ಜೊತೆಗೆ ಒಂದು ಗ್ರೂಪ್ ಲಿಂಕ್ನು ಕೊಟ್ಟಿರ್ತೀನಿ, ಚಾನಲ್ ಲಿಂಕ್. ಆ ಚಾನಲ್ಗೆ ಜಾಯಿನ್ ಮಾಡಿ, ಯಾವುದೇ ಥರದ ನೋಟಿಫಿಕೇಷನ್ ಬಂತಂದರೆ ಅಥವಾ ಆ ನೋಟಿಫಿಕೇಷನಿನ ಪ್ರಾಸೆಸ್ ಒಳಗಡೆ ಏನೇ ಸ್ಟೆಪ್ ಇದ್ದರೂ ಆ ಒಂದು ಸ್ಟೆಪ್ಪಿನ ಅಪ್ಡೇಟ್ ನಾನು ನಿಮಗೆ ಅಲ್ಲಿ ಕೊಡ್ತಾ ಹೋಗ್ತಿರ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.